ಇದೀಗ ಬಿ ಜೆ ಪಿಗೆ ಅಮಿತ್ ಶಾ ಟಾಸ್ಕ್ ಕೊಟ್ಟಿದ್ದಾರೆ. ಏನು ಭಾಳ ಸಿಂಪಲ್ ಆಗಿರುತ್ತೆ ಅವರ ಟಾಸ್ಕ್, ಆದರೆ ಅದರ ಪ್ರಭಾವ ಭಾಳ ಜಾಸ್ತಿ ಆಗಿರುತ್ತೆ. ಅವ್ರು ಎಂಥ ಟಾಸ್ಕ್ ಕೊಟ್ಟಿದ್ರು ಲಾಸ್ಟ್ ಟೈಮ್ ಅಂತಂದರೆ 10 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ. 10 ಜನ ಬರ್ತಾರೆ ನಾಯಕರು, ಸಣ್ಣ ಸಣ್ಣ ನಾಯಕರು. ನೀನು ಏನಪ್ಪ ನಿನ್ನ ಹೆಸರು? ಉಮೇಶ. ಉಮೇಶ, ನೀವು ಪೇಜ್ ಪ್ರಮುಖ. ಏನು ಪೇಜ್ ಪ್ರಮುಖ? ನಿನಗೆ 10 ಜನ ನೀನು ಓಟ್ ಹಾಕ್ಲಿಕ್ಕೆ ಕರ್ಕೊಂಬರ್ಬೇಕು. ನಿನ್ನ ಪೇಜಲ್ಲಿರೋ 10 ಜನ ಪೇಜ್ ಪ್ರಮುಖ. ಈ ರೀತಿ ಎಲ್ಲ ಮಾಡ್ಲಿಕ್ಕೆ ಸಣ್ಣ 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 ಟಾರ್ಗೆಟ್ ಕೊಡೋದು. ಇನ್ನೂ ಒಬ್ಬನಿಗೆ ಏನಪ್ಪ ಸರ್ ನನಗೇನು ಟಾರ್ಗೆಟ್ ಕೊಡ್ತೀರ ಅಂದರೆ, ಏನಿಲ್ಲ, ಪಕ್ಕದ ಮನೆಯವನು ಬಿ ಜೆ ಪಿಯವನೇ ಅಲ್ವಾ, ಅವನನ್ನು ಕರ್ಕೊಂಡು ಹೋಗಿ 10 ಗಂಟೆ ಒಳಗಾಗಿ ಓಟ್ ಹಾಕಿಸ್ಕೊಂಬರ್ಬೇಕು. ಹೀಗೆಲ್ಲ ಅವರ ಟಾಸ್ಕ್. ಈಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಏನು? ಕಾರ್ಯಕರ್ತರು ಪ್ರತಿ ಹಳ್ಳಿ ನಗರಗಳನ್ನು ತಲುಪಬೇಕು. ಪ್ರತಿ ಹಳ್ಳಿ ನಗರಗಳನ್ನು ತಲುಪಬೇಕು. ಇದು ಬಿ ಜೆ ಪಿಗೆ ಈಸಿ. ಯಾಕಂದರೆ ಬಿ ಜೆ ಪಿಗೆ ಒಂದು ಲಾಭ ಏನಿದೆ ಗೊತ್ತಾ? ಈ ಆರ್ ಎಸ್ ಎಸ್ನ ಪ್ರತಿಯೊಬ್ಬರು ಕೂಡ ಒಂದು ಸಂಪರ್ಕ ಅಂತ ಇಟ್ಟಿರ್ತಾರೆ. ಮನೆ ಮನೆ ಸಂಪರ್ಕ. ಆ ಸಂಪರ್ಕದಲ್ಲಿ ಅವರು ಏನೂ ಮಾತಾಡಲ್ಲ. ಮನೆಗೆ ಹೋಗೋದು, ಚೆನ್ನಾಗಿದ್ದೀರಾ, ಮತ್ತೊಂದಿದ್ದೀರಾ, ಏನು ಕುಶಲೋಪರಿ ಮಾತಾಡ್ಕೊಂಡು ಬಂದಿರೋದು ಅಷ್ಟೇ. ಆ ಸಂಪರ್ಕ ಭಾಳ ವರ್ಕೌಟ್ ಆಗುತ್ತೆ. ಅದು ಆರ್ ಎಸ್ ಎಸ್ನ ಮೂಲ ಗುಣ. ಅದರಲ್ಲೇ ಹಳ್ಳಿ ಮತ್ತು ನಗರಗಳನ್ನು ತಲುಪಬೇಕು. ಏನು ಹೇಳಬೇಕು? ಹೋಗ್ಬಿಟ್ಟು ಪ್ರಧಾನಿ ಮೋದಿ ಕಾರ್ಯಕ್ರಮಗಳನ್ನು ಮತದಾರರಿಗೆ ಹೇಳಬೇಕು, ಅಷ್ಟೇ, ಬೇರೆ ಏನಿಲ್ಲ. ಏನು PM ಕಿಸಾನ್ ಯೋಜನೆ ಇದೆ ನೋಡಿ, ನಿಮಗೆ 6,000 ಬರುತ್ತೆ. ಹೆಣ್ಣುಮಗಳಾಗಿದ್ದರೆ, ರೈತ ಆಗಿದ್ದರೆ 12,000 ಬರುತ್ತೆ. ಆಮೇಲೆ ವಿಶ್ವಕರ್ಮ ಯೋಜನೆ ಅದು ಏನು ಅದನ್ನು ಜನರಿಗೆ ಹೇಳಬೇಕು. ಆಮೇಲೆ ಆಯುಷ್ಮಾನ್ ಭಾರತ ಇದು ಏನು ಲಾಭ, ಆಮೇಲೆ ಮುದ್ರಾ ಯೋಜನೆ ಏನು ಲಾಭ ನಿಮ್ಗೆ ಸಿಕ್ಕಿದೆಯಾ, ಇದೆಲ್ಲ ಹೇಳಬೇಕು. ಆಮೇಲೆ ಬೂತ್ ಮಟ್ಟದಲ್ಲಿ ಗೆಲ್ಲಬೇಕು. ಒಂದೊಂದು ಬೂತ್ ಅಂತಿರುತ್ತಲ್ಲ, ಪೇಜ್ ಪ್ರಮುಖ, ಬೂತ್ ಪ್ರಮುಖ. ಆ ಕ್ಷೇತ್ರಗಳು ಗೆದ್ದರೆ ದೇಶ ಗೆದ್ದಂತೆ. ಕಳೆದ ಬಾರಿ ಎಷ್ಟು ಓಟ್ ಬಂದಿದೆ ಒಂದು ಬೂತಲ್ಲಿ? 10% ಜಾಸ್ತಿ ಮಾಡಿ, 10% ಜಾಸ್ತಿ ಮಾಡಿ ಅಂತ ಅಂದರೆ, ಒಂದು ಬೂತಲ್ಲಿ 100 ಓಟ್ ಬಂದಿದ್ದರೆ 110 ಓಟ್ ಬರಬೇಕು ಈ ಸಲ ಅಷ್ಟೇ. 110 ಓಟ್ ಒಂದು ಹೇಳೋಕೆ ದೊಡ್ಡ ಸಮಸ್ಯೆ ಆಗೋದಿಲ್ಲ ಅವರಿಗೆ. ಯಾಕೆ? ಹೊಸಬರು ಇರ್ತಾರೆ ವೋಟರ್ಸು, ಹೆಂಗಾದರೂ ಮಾಡಿ ಓಟ್ ಹಾಕಿಸ್ಬೇಕು. ಪ್ರತಿ ಬೂತ್ನ 5 ಕಡೆಗಳಲ್ಲಿ ಗೋಡೆ ಬರಹ ಬರೀಬೇಕು. ನೋಡಿ ಆಲೋಚನೆಗಳು. ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು, ಡಿಜಿಟಲ್ ಟೆಕ್ನಾಲಜಿ ಎಲ್ಲ ವಾಟ್ಸಪ್ಪಲ್ಲೇ. ನೋ ಗೋಡೆ ಬರಹ. ಒಂದು ಬೂತ್ನ 5 ಕಡೆ ಗೋಡೆ ಬರಹ ಕಾಣಬೇಕು. ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಇಲ್ಲಿ ಎಲ್ಲ ಕಡೆ ಏನು ಬರೀಬೇಕು? ಮತ್ತೊಮ್ಮೆ ಮೋದಿ 2024 ಇಷ್ಟು ಬರೀರಿ ಸಾಕು. ಮೋದಿ ಹೆಸರಲ್ಲಿ ಪ್ರಚಾರ ಮಾಡಿ ಅಂತ ಟಾಸ್ಕ್ ಕೊಟ್ಟಿದ್ದಾರಂತೆ. ನೋಡೋಣ ಕಾರ್ಯಕರ್ತರು ಯಾವ ರೀತಿ ಮಾಡ್ತಾರೆ ಅಂಥೇಳಿ. ಆದರೆ ಮಂಡ್ಯ ಮತ್ತು ಹಾಸನ ಕಗ್ಗಂಟಾಗ್ತಾ ಇದೆ. ಓಕೆ, ಈ ಮಂಡ್ಯ, ಮೈಸೂರು, ರಾಮನಗರ, ಚನ್ನಪಟ್ಟಣ, ಬೆಂಗಳೂರು ಗ್ರಾಮಾಂತರ ಈ ಭಾಗ ಎಲ್ಲ ಇದೆಯಲ್ಲ, ಇದೆಲ್ಲ ಒಕ್ಕಲಿಗರ ಕೋಟೆ ಒಂದು ಲೆಕ್ಕದಲ್ಲಿ. ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಗೆದ್ದು ಬಂದಿದ್ದರು. ಒಂದೇ ಒಂದು ಸೀಟ್ ಗೆದ್ದಿದ್ದು ಕಾಂಗ್ರೆಸ್. ಈ ಬಾರಿ ಕಾಂಗ್ರೆಸ್ ಮತ್ತು BJP ಮತ್ತು JDS ಹೊಂದಾಣಿಕೆಯಾಗಿರೋ ಕಾರಣಕ್ಕಾಗಿ ಕಳೆದ ಬಾರಿ ಹೆಂಗಿತ್ತು, ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಆಗಿತ್ತು. ಈ ಬಾರಿ CP ಯೋಗೇಶ್ವರ್ ಮತ್ತು JDS ಒಂದಾಗಿದೆ. ಇವರು BJPಯಲ್ಲಿದ್ದಾರೆ. CP ಯೋಗೇಶ್ವರ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಆ ದೃಶ್ಯ ನಿಮಗಿಲ್ಲಿ ಕಾಣ್ತಾ ಇದೆ ಫೋಟೋ. ಲೋಕಸಭಾ ಚುನಾವಣೆಗೆ BJP JDS ಮೈತ್ರಿ ಮಾಡಿಕೊಂಡಿರೋ ಕಾರಣಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಎನ್ನುವ ಕುತೂಹಲ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಯೋಗೇಶ್ವರ್ ಭೇಟಿ ಮಹತ್ವ ಪಡೆದುಕೊಂಡಿದೆ. ಯೋಗೇಶ್ವರ್ ಒಂದು ರೀತಿಯಲ್ಲಿ ಆಸೆ ಪಡ್ತಾ ಇದ್ದಾರಂತೆ ಬೆಂಗಳೂರು ಗ್ರಾಮಾಂತರದಿಂದ. ಆದರೆ ದೇವೇಗೌಡರು ಆಶೀರ್ವಾದ ಇಲ್ಲದೆ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವನ್ ಮೈಸೂರಲ್ಲೂ ಕೂಡ ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡಿದ್ದಾರೆ. BJP ಹೇಳ್ತಾರೆ ದೇವೇಗೌಡರಲ್ಲಿ ಒಂದು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಅದು ಅಂಡರ್ ಕರೆಂಟ್ ಅಂತಾರೆ, ಅದು ಸುಲಭದಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಈ ಭೇಟಿ ಮಹತ್ವ ಪಡ್ಕೊಂಡಿದೆ? DK ಸುರೇಶ್ನ ಹೆಂಗಾದರೂ ಶತಾಕತಾಯ ಸೋಲಿಸಲೇಬೇಕು ಅಂಥೇಳಿ JDS ಲೆಕ್ಕಾಚಾರ ಆಗ್ತಾಯಿದೆ. DK ಸುರೇಶ್ನ ಸೋಲಿಸಲೇಬೇಕು. DK ಸುರೇಶ್ ಸೋತ್ರ ಏನಾಗುತ್ತೆ ಅಂದರೆ DK ಶಿವಕುಮಾರ್ಗೆ ಒಂದು ಪೆಟ್ಟು ಕೊಟ್ಟಾಗ. ಹಾಗಾಗಿ DK ಸುರೇಶ್ನ ಸೋಲಿಸಬೇಕಂದ್ರೆ ಘಟಾನುಘಟಿ ಬೇಕು. BJP JDS ಒಂದಾಗಿ ಕೆಲಸ ಮಾಡಿದರೆ ಸುರೇಶ್ ಅವರಿಗೆ ಕಷ್ಟ ಇದೆ, ಸುಲಭ ಅಲ್ಲ. ಯಾಕಂದರೆ CP ಯೋಗೇಶ್ವರ್ ಕೂಡ ಪವರ್ಫುಲ್ ಮ್ಯಾನ್. ಅವರ ಜೊತೆಗೆ ಕುಮಾರಸ್ವಾಮಿ ಶಕ್ತಿನೂ ಬಂದುಬಿಟ್ರೆ ಒಂದು ಕಾಲದ ಶತ್ರು HDK ಜೊತೆ ಕೈ ಜೋಡಿಸಿದ್ದಾರೆ ಸೈನಿಕ. ಆ ಕಡೆನೂ ಹೋಗ್ತಾರೆ, ಈ ಕಡೆನೂ ಹೋಗ್ತಾರೆ. ಈ ಕಡೆನೂ ಹೋಗ್ತಾರೆ. ಒಮ್ಮೊಮ್ಮೆ ಕುಮಾರಸ್ವಾಮಿ ತುಂಬ ಅದ್ಭುತ ಇದೆ ಇವ್ರದ್ದೊಂದು ಕಾಂಬಿನೇಷನ್ನು.
ಇವರು ಈ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಯಿಂದ ಕೂಡ ಗೆದ್ದಿದ್ರು ಒಮ್ಮೆ ಸೈಕಲ್ ಚಿಹ್ನೆಯಿಂದ. ಚೆನ್ನಾಗಿದೆ, ಮಜಾ ಇದೆ. ಈ ನಡುವೆ NDA ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ, ಜಯದೇವ ಮಂಜುನಾಥ್, ಅವರನ್ನು ಕಣಕ್ಕಿಳಿಸ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇತ್ತಂತೆ. BJPಯಿಂದ ಕಣಕ್ಕಿಳಿಸ್ತೀವಿ, JDSನ ಬೇಡ. ಡಾಕ್ಟರ್ ಮಂಜುನಾಥ್ಗೆ ಟಿಕೆಟ್ ಸಿಕ್ಕರೆ ಯೋಗೀಶ್ವರ್ಗೆ ಏನಾಗುತ್ತೆ, ಸಂತ್ರಸ್ತ, ಜಾಗ ಇಲ್ಲದಾಗ್ಬಿಡುತ್ತೆ. ಆದರೆ ಯೋಗೀಶ್ವರ್ ಬೇಕೋ ಮಂಜುನಾಥ್ ಅವ್ರು ಬೇಕೋ ಅನ್ನೋ ಡಿಸೈಡ್ ಮಾಡೋದು ದೇವೇಗೌಡರು ಮನಸ್ಸು ಮಾಡಿದರೆ ಯೋಗೀಶ್ವರಿಗೆ ಟಿಕೆಟ್ ಸಿಗತ್ತೆ. ಯೋಗೇಶ್ವರ್ ಇವತ್ತು ಹೋಗಿ ಟಿಕೆಟ್ ಸಿಕ್ಕರೆ ಗೌಡ್ರ ಮೂಲಕ ಒಕ್ಕಲಿಗರನ್ನು ಸೆಳೆಯಬಹುದು ಅಂತೇಳಿ. ಇವರು ಒಕ್ಕಲಿಗರೇ, ಅಂದರೆ ಅಗ್ರೆಸರ ದೇವೇಗೌಡ. ನಾನಾ ಲೆಕ್ಕಾಚಾರ ಇಟ್ಕೊಂಡು ಗೌಡ್ರನ್ನ ಭೇಟಿಯಾಗಿದ್ದಾರೆ ಸೈನಿಕ. ಫಸ್ಟಿಗೆ ಹೇಳಿದ್ರಂತೆ, ಅಪ್ಪಾಜಿ ಕುಮಾರಸ್ವಾಮಿ ಇಲ್ಲಿಂದ ನಿಂತರೆ ಒಳ್ಳೆಯದು ಹಿಂಗೆ ಅಂತೇಳಿ. ಅದಕ್ಕೆ ದೇವೇಗೌಡರು ಕೂಡ ನಕ್ಬಿಟ್ಟು, ಅವರ ಒಂದು ಮ್ಯಾನರಿಸಮ್ ಇದೆಯಲ್ಲ, ಹಿಂಗೆ ನಕ್ಬಿಟ್ಟು ಅದು NDA ಟಿಕೆಟ್ ಅಂತ ಹೇಳಿದ್ರಂತೆ. ಓಕೆ, ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.